ಕಾಂಪಿಟೇಷನ್ ಫಸ್ಟ್ ಪ್ರೈಸ್ ಈಗ ಅಂಗಡಿ ಕಡೆ ಇದ್ದ ಇಂಪೋಸ್ ಫ್ಯಾಮಿಲಿ ಇಂದ ಫಸ್ಟ್ ಪ್ರೈಸ್ ನಿನಗೆ ಏನ್ ಅನಿಸ್ತು? ನಮ್ ಗೌರ್ಮೆಂಟ್ ಶಾಲೆ ಮಕ್ಕಳು ಬೆಳೆಸಿದ್ದಾರೆ, ಹಿಂಗೆ ಸಪೋರ್ಟ್ ಮಾಡಿ ನಾವು ಟ್ರೈ ಮಾಡಿದ್ವಿ, ಫಸ್ಟ್ ಪ್ರೈಸ್ ಬಂದಿದೆ, ವೋಚರ್ ಕೊಟ್ಟಿದ್ದಾರೆ. ಕಂಗ್ರಾಚುಲೇಷನ್, ಸೆಕೆಂಡ್ ಪ್ರೈಸ್ ತಗೊಂಡಿದ್ಯಾ? ನಿನ್ಗೆ ನಮ್ ಶೋರೂಮ್ ಬಗ್ಗೆ ಏನ್ ಅನಿಸ್ತು? ಯಾಕೆಂದ್ರೆ ಮಕ್ಕಳಲ್ಲಿ ಪ್ರತಿಭೆನ ಹೊರಗಡೆ ಹಾಕಕ್ಕೆ ಅಂದ್ರೆ ಈ ತರ ಒಂದ್ ಕಾಂಪಿಟೇಷನ್ಸ್ ಗಳನ್ನ ನಾವು ಕಂಡಕ್ಟ್ ಮಾಡ್ತಿರ್ಬೇಕು. ಆವಾಗ ಮಕ್ಕಳಲ್ಲಿ ಇರುವಂತ ಪ್ರತಿಭೆಗಳು ಹೊರಗೆ ಬರುತ್ತೆ. ಸೊ ಅದಕ್ಕೆ ನನಗೆ ಈ ಕಾಂಪಿಟೇಷನ್ ಇಕ್ಕಿದ್ಕೆ ನನಗೆ ತುಂಬಾ ಖುಷಿ ಆಗಿದೆ. ಯಾಕಂದ್ರೆ ನಮ್ಮಲ್ಲಿ ಇರ್ತಕ್ಕಂತ ಪ್ರತಿಭೆಗಳನ್ನ ಹೊರಗೆ ತರೋದಕ್ಕೆ ಈಗ ಒಂದು ನಮ್ಮಲ್ಲಿ ಇರ್ತಕ್ಕಂತ ಚಾನ್ಸ್. ಈ ನಮ್ಮ ಎಲ್ಲಾ ಜನರು ಅವಲಂಬಿಸಿಕೊಂಡ ಸಂತೋಷನ ನಡ್ಸ್ಕೊಂಡು ಹೋಗ್ತಿದಾರಲ್ಲ, ಇದೇ ರೀತಿ ನಡೆಸ್ಕೊಂಡು ದೇವರಾಯದಿಂದ ಮುಂದೆ ಪ್ರತಿಮೆಗಳಿಗೆ ಯಾವುದೇ ಒಂದು ಗೌರ್ಮೆಂಟ್ ಫೇಲ್ ಆಗಲಿ, ಪ್ರವೀಣತೆ ಆಗಲಿ, ಯಾವುದೇ ಒಂದು ಫೇಲ್ ಆಗಲಿ, ಒಳ್ಳೆ ವಿದ್ಯಾವಂತರಿಗೆ ಒಂದು ಸಂಸ್ಕೃತಿ ಕಲಿಸಿ ಒಂದು ಒಟ್ಟಿಲ್ಲ ಯಾರೋ ಒಂದು ಫಂಕ್ಷನ್ ಮಾಡ್ತಿದ್ರು. ಈ ತರ ಮಾಡ್ಕೊಂಡು ಹೋದಾಗ ಅವ್ರಿಗೂ ಒಂಥರ ನಮಗೆಲ್ಲ ಇಷ್ಟೆಲ್ಲ ಮಾಡ್ತಿದ್ದಾರೆ. ಅದೇ ಚಂದ ಬಸವಾಡಿ ಅವಚೇತನ ಮಾಡ್ಕೊಂಡ್ ಬರ್ತಾ ಇದೀವಿ ಅಂದ್ರೆ ಇಡೀ ನಮ್ಮ ಒಂದು ತಾಲೂಕಿನ ಜನಗಳು ಏನ್ ಸೇರೋದಾಗಿಲ್ಲ, ಇಡೀ ಆ ಮಕ್ಕಳಿಗೆ ಒಂದು ಉತ್ಸಾಹ ಕೊಟ್ಟಂಗೆ ಒಳ್ಳೆ ಓದಕ್ಕೆ ಈ ಡ್ರಾಯಿಂಗ್ ಕಾಂಪಿಟೇಷನ್ ಅವಕಾಶ ಮಾಡಿಕೊಟ್ಟಿದ್ರೆ ಸರ್, ನಿಮಗೆ ಈ ಅಂಗಡಿ ಬಗ್ಗೆ ಏನ್ ಅನಿಸ್ತು? ಮಗಳು ಕಾಂಪಿಟೇಷನ್ ಗೆದ್ದಿದ್ದಾವೆ, ಏನ್ ಅನಿಸ್ತು? ಅದ್ರ ಬಗ್ಗೆ ಮುಖ್ಯವಾಗಿ ಸರ್ಕಾರಿ ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ, ಪ್ರತಿಭೆಗಳನ್ನ ಗುರುತಿಸಿ ಅವರಿಗೆ ಪುರಸ್ಕಾರ ಮಾಡಿದ್ದಕ್ಕೆ ಖುಷಿ ಆಗುತ್ತೆ. ಇದೇ ರೀತಿ ಮುಂದೆ ಕೂಡ ಶಾಲೆಗಳನ್ನ ಗುರುತಿಸಿ ಒಳ್ಳೆ ಪ್ರತಿಭೆಗಳನ್ನ ಗುರುತಿಸಿ ಅವರಿಗೆ ಪುರಸ್ಕಾರವನ್ನು ನೀಡಲು ಹಾರೈಸಿ. ಥ್ಯಾಂಕ್ ಯು ಸರ್.